ಸೊ ನಿನ್ನ ಇನಿಷಿಯಲ್ ಇಯರ್ಸ್ ಏನಿದೆ, ಆ ಲೆಕ್ಕಾಚಾರಗಳೆಲ್ಲ ಹೇಗಿತ್ತು? ಆ ಫಾರ್ಮೇಟಿವ್ ಇಯರ್ಸು ಲೈಫಲ್ಲಿ ಏನೋ ಒಂದು ಐಡೆಂಟಿಟಿ ಏನೋ ಸಾಧಿಸಬೇಕು ಅನ್ನೋ ಹಸಿವು ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಹೇಗಿತ್ತು? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನಗೆ ಏನೋ ಹೆಸರು ಮಾಡಬೇಕು ಅದೆಲ್ಲ ಇರಲೇ ಇರಲಿಲ್ಲ. ಯಾಕಂದರೆ ತುಂಬ ಸಣ್ಣ ವಯಸ್ಸಲ್ಲೇ ಹೆಸರು ಬಂತು ನನಗೆ. ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಮೂವೀಸ್ಗೆ ಹಾಡೋಕ್ಕೆ ಶುರು ಮಾಡಿಬಿಟ್ಟೆ. ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಹಾಡಿದೆ. ಸೊ ಅದೇನಂದರೆ ಆ ಕೊಬ್ಬು ಅನ್ನೋದಿರುತ್ತಲ್ಲ, ಮಕ್ಕಳು ನಾನು ತುಂಬ ಜನಕ್ಕೆ ಹೇಳ್ತೀನಿ, ಮಕ್ಕಳಲ್ಲಿ ಅವ್ರನ್ನ ಬೆಳೆಸುವಾಗ ಅದು ಈ ಥರ ಕಲೆಯಲ್ಲಿ ಮುಂದಿರೋರು ಅಥವಾ ಸ್ಪೋರ್ಟ್ಸಲ್ಲಿ ಮುಂದಿರೋ ಮಕ್ಕಳಿಗೂ ನಾವು ಯಾವತ್ತೇ ನೀನು ಸಖತ್ತು ಅಂತ ಹೇಳಿ ಬೆಳೆಸಲೇಬಾರ್ದು. ಮಧ್ಯೆ ನನ್ನ ಡೌನ್ಫಾಲ್ ಕಾರಣ ಅದೇ ಆಗಿದ್ದು. ಆಗ ಬರ್ರಂತ ಏರಿದ್ದೆ. ಯಾಕಂದರೆ ತುಂಬ ಲಕ್ಕು ನಂದು. ಫಸ್ಟ್ ನಾನು ಹಾಡಿದ್ದೇನೆ ಶಂಕರ್ ನಾಗ್ ಸರ್ ಅವ್ರ ಮೂವಿಗೆ. ಯಾರಿಗಿರುತ್ತೆ ಆ ಒಂದು ವಿಜಯಾನಂದ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. 3ನೇ ವಯಸ್ಸಿಗೆ 3 ಇಯರ್ಸ್ 3.5 ನನಗೆ ಆವಾಗಲೇ ಫಸ್ಟ್ ಹಾಡಿದ್ದು ನಾನು ಅವ್ರಿಗೆ. ಯಾವ ಹಾಡೋದು? ಅದು ಅಪ್ಪ ಅಮ್ಮ ಇಬ್ಬರು ಹಾಡಕ್ಕೆ ಬಂದಿದ್ರು ಕೋರಸ್. ನಂಗೊಂದು 2 ಲೈನ್ ಇತ್ತು. ನೀಡಿರಿ ನಮಗೆ ಆಸರೆಯ ನೀಗಿಸಿ ನಮ್ಮ ತಳಮಳವ, ಇಷ್ಟೇ ಇದ್ದಿದ್ದು 2 ಲೈನು. ಸೊ ಅದು ಹಾಡಿದೆ. ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರ್ ಆವಾಗಲೇ ಅವ್ರಿಗೆ ಅಂತ ಶಂಕರ್ನಾಗ್ ಅವ್ರಿಗೆ ನಾನು ಹಾಡ್ಬಿಟ್ಟೆ ಅವ್ರ ಮೂವಿಗೆ. ಶಂಕರ್ನಾಗ್ ಅವ್ರು ಬಂದು ನನ್ನ ಎತ್ಕೊಂಡು ಮುದ್ದಾಡಿ ಅದೆಲ್ಲ ಒಂದು ಎಂಥ ಒಂದು ವಿಷಯ ಅದು. ಅಲ್ಲಿ ಬರ್ತಾ ಬರ್ತಾ ಎಲ್ಲ ನನಗೆ ಎಸ್ ಪಿ ಸರ್ ಜೊತೆ ಹಾಡಿದೆ, ಜಾನಕಿ ಅಮ್ಮ ಜೊತೆ ಹಾಡಿದೆ. ಸೊ ಅದು ಸಣ್ಣ ಪುಟ್ಟದೇನೂ ಇರಲೇ ಇರಲಿಲ್ಲ ಆ ವಯಸ್ಸಲ್ಲಿ ನನಗೆಲ್ಲ ದೊಡ್ಡ ದೊಡ್ಡದೆ. ಹಂಸಲೇಖ ಸರ್ ಮ್ಯೂಸಿಕ್, ಹಂಸಲೇಖ ಸರ್ಗಂತೂ ಪರ್ಮನೆಂಟ್ ಯಾವುದೇ ಮಕ್ಕಳು ಸಾಂಗ್ ಇದ್ರೂ ನಾನೇ ಇರ್ತಿದ್ದೆ ಅಲ್ಲಿ. ಚಿನ್ನಾರಿ ಮುತ್ತ, ಐ ಥಿಂಕ್ ಅದು ತುಂಬ ಜನಕ್ಕೆ ಹತ್ತಿರವಾಗಿದ್ದು. ಬಟ್ ಅದ್ರ ಚಿನ್ನಾರಿ ಮುತ್ತ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಗೊತ್ತು, ಸಿ ಯಶ್ವಥ್ ಸರ್ಗೆ ಕೆಲಸ ಮಾಡಿದವ್ರಿಗಂತೂ ತುಂಬ ಜನಕ್ಕೆ ಗೊತ್ತು. ಅವರು ಸಾಮಾನ್ಯವಾಗಿ ಒಪ್ಪಲ್ಲ ಯಾರನ್ನೂ. ಓ ಹೌದು. ಆ ಥರ ಚಿನ್ನಾರಿ ಮುತ್ತ ಸಾಂಗ್ ಹಾಡೋದಕ್ಕೆ ತುಂಬ ಜನನ ಟ್ರಯಲ್ ಮಾಡಿದರು, ತುಂಬ ಜನ ಹಾಡಿದರು. ಸರ್ ಮನೆಗೆ ಹೋಗಿ ಹಾಡಿ ಅದೇ ಸೆಲೆಕ್ಟ್ ಆಗಿದ್ದು ನಾನು. ಇನ್ಫ್ಯಾಕ್ಟ್ ಅದರಲ್ಲಿ ರೆಕ್ಕೆ ಇದ್ದರೆ ಸಾಕೆ ಸಾಂಗಲ್ಲಿ ಚರಣ ಬೇರೆ ಥರನೇ ಇತ್ತು. ಅಂದರೆ ನಂಗೆ ಆ ಟ್ಯೂನ್ ನೆನಪಿಲ್ಲ. ಒಂಚೂರು ಸ್ವಲ್ಪ ರೇಂಜ್ ಹೋಗಿ ಹಿಂಗೆ ಬರುತ್ತೆ, ಸ್ವರ ಸ್ವಲ್ಪ ಮೇಲೆ ಹೋಗಿ ಬರುತ್ತೆ. ನಂಗೆ ಅದು ಕಷ್ಟ ಆಗ್ತಿತ್ತು ಅಂತ ಅದನ್ನು ಚೂರು ಚೇಂಜ್ ಮಾಡಿದ್ದವರು. ನಂಗೆ ಅವ್ರಿಗೆ ಅದು ಇಷ್ಟ ಆಗೋಯ್ತು. ಅಲ್ಲಿ ನಾನು ಗೆಲುವೆ. ಯಶ್ವಥ್ ಅವ್ರನ್ನ ಒಪ್ಪಿಸ್ಬಿಟ್ಟೆ ನಾನು. ಅದನ್ನು ನಮ್ಮ ಮುಂದೆನೇ ಮಾತಾಡ್ತಿದ್ರು ಮನೆಯಲ್ಲಿ. ಮಾತಾಡೋದು ಏನೋ ಅಂತ. ಸೊ ನನಗೆ ಅದು ದೊಡ್ಡದು ಅನಿಸ್ತಾನೆ ಇರಲಿಲ್ಲ. ಸೊ ಇನಿಷಿಯಲ್ ಇಯರ್ಸಲ್ಲೇ ನಿನಗೆ ಕೆಲವು ಸತಿ ಎಲ್ಲ ದೊಡ್ಡ ದೊಡ್ಡದು ಸಿಕ್ಬಿಟ್ಟಾಗ ಈಸಿಯಾಗಿ ಸಿಕ್ಬಿಡ್ತು ನನಗೆ. ಕಷ್ಟಪಡಲಿಲ್ಲ ನಾನು, ಈಸಿಯಾಗಿ ಸಿಕ್ತು. ಆಮೇಲೆ ಏನಿದೆ ಹೆಸರು ಮಾಡಿದೆ, ಹೆಂಗಿರೋ ಹೆಸರು ಏನು ರೋಡಲ್ಲೆಲ್ಲ ಅವಾಗೆಲ್ಲ ನನಗೆ ಗೊತ್ತಾ, ಈ ಥರ ಒಂದು ಪ್ರಮೋಷನ್ಸ್ ಆಗಲಿ ಟಿ ವಿ ಮೀಡಿಯಾ ಇರ್ಬೋದು ಏನೂ ಅಷ್ಟಿರಲಿಲ್ಲ. ಬಟ್ ಪೇಪರಲ್ಲಿ ಬಂದ್ಬಿಟ್ರೆ ದೊಡ್ಡ ವಿಷಯ. ನನ್ನ ಹೆಸರು ಚಿನ್ನಾರಿ ಮುತ್ತ ರಿಲೀಸ್ ಆದಾಗಂತೂ ಎಲ್ಲ ಪೇಪರಲ್ಲಿ ನನ್ನ ಹೆಸರು ಇರೋದು. ಆ ರೆಕ್ಕೆ ಇದ್ದರೆ ಸಾಂಗಿಂದ. ಹಾಂ, ಅದು ಸಾಂಗ್ ಪ್ರತಿಯೊಂದಕ್ಕೂ ಏನೋ ಒಂದು ನ್ಯೂಸ್ ಆಗ್ತಾನೆ ಇತ್ತು. ಆ ಸಾಂಗ್ ಜಾಸ್ತಿ ಓಡ್ತಾ ಇತ್ತು ಅಂತ, ಪ್ಲ್ಯಾಟಿನಮ್ ಡಿಸ್ಕ್ ಅಂತ ಏನೋ ಒಂದು ಇರ್ತಾಯಿತ್ತು. ಸೊ ಸ್ಕೂಲಲ್ಲೂ ತುಂಬ ಹೆಸರು ಜಾಸ್ತಿ ಆಗೋದು. ಗೊತ್ತಲ್ಲ ಸ್ಕೂಲಲ್ಲಿ ಹೆಂಗೆ ನೋಡ್ತಾರೆ ಅವಾಗ, ಒಂದು ಸೆಲೆಬ್ರಿಟಿ ಕಿಡ್ಡು ನಾನು ಅವಾಗ, ಏನೋ ಅನ್ನೋ ಥರ. ಸೊ ಅವಾಗ ಏನು ಸಾಧಿಸ್ಬೇಕು ಅನ್ನೋದಿರಲಿಲ್ಲ. ಒಂದೇನಂದರೆ ನನಗೆ ಆಸೆ ಇದ್ದಿದ್ದು ಸ್ಪೋರ್ಟ್ಸಲ್ಲಿ ಏನಾದ್ರು ಮಾಡಬೇಕು ಅಂತ. ನಾನು ವಾಲಿಬಾಲ್ ಪ್ಲೇಯರು. ಎಸ್. ಸೊ ನನಗೆ ಅದರಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ನನಗೆ ಸ್ಪೋರ್ಟ್ಸ್ ಆಡ್ತಾ ಆರಾಮಾಗಿರಬೇಕು, ನನಗೆ ಅದಿಷ್ಟ. ಓದೋದೊಂದು ಮಿನಿಮಮ್ ಓದ್ಬಿಟ್ಟು ಸ್ಪೋರ್ಟ್ಸಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನನಗಾಸೆ. ನಮ್ಮ ಅಪ್ಪನಿಗೆ ನಾನು ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು, ಒಳ್ಳೆ ಸಿಂಗರ್ ಆಗಬೇಕು ಅಂತ. ನಮ್ಮಮ್ಮನಿಗೆ ನಾನು ಓದ್ಬಿಟ್ಟು ಕಮಿಷನರ್ ಆಗಬೇಕು ಅಂತ ನಮ್ಮಮ್ಮನಿಗೆ. ಇಲ್ಲಿ 3 ದಾರಿ ಇರೋದು, ಒಂದು ಜೀವ. ಕಡೆಗೆ ಬಂದು ನಿಂತಿದ್ದೆ ಇಲ್ಲಿ. ನಮ್ಮ ಅಪ್ಪನ ಏನು ಆಸೆ ಇತ್ತು ಅಲ್ಲೇ ಬಂದೆ ನಾನು. ಒಂದು ಕಡೆ ಖುಷಿ ಇದೆ, ಯಾಕಂದರೆ ಅಂದ್ಕೊಳ್ದಿರೋದು ಮಾಡಿದಾಗ, ನಾನು ಸಾಧನೆ ಅಂತ ಹೇಳಲ್ಲ, ಅಂದ್ಕೊಳ್ದಿರೋದೇನೋ ಒಂದು ಆದಾಗ ಜೀವನದಲ್ಲಿ ಡೆಫಿನೆಟಾಗಿ ಅದೊಂದು ಖುಷಿ ಇರುತ್ತೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನನಗೆ ಮ್ಯೂಸಿಕ್ ಕೇಳೋಕ್ಕೆ ಇಷ್ಟ, ಹಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಓಹೋ. ಇದು ಆಶ್ಚರ್ಯವಾಗಿ ಅಂದರೆ ಏನು ಹೇಳ್ತಾರೆ, ಒಂದು ಸಡನ್ ಆಕ್ಸಿಡೆಂಟ್ಲಿ ನಾನು ಹೋಗಿದ್ದು ಸಿಂಗಿಂಗ್ಗೆ. ನನಗೆ ಹಾಡಬೇಕು, ನಾನು ಸಿಂಗರ್ ಆಗಬೇಕು, ಯಾಕಂದ್ರೆ ಹಾಡು ಕೇಳೋಕ್ಕೆ ಇವತ್ತಿಗೂ ಇಷ್ಟ ಕೇಳೋಕ್ಕೆ. ಅದೊಂದು ನೆನಪುಗಳನ್ನ ಕೊಡುತ್ತೆ, ಕನೆಕ್ಷನ್ಸ್ ಸಿಗುತ್ತೆ, ಅದಕ್ಕೆ ಕೇಳ್ತೀನಿ. ಹಾಡೋದು ಇವಾಗ ಇಷ್ಟ, ಪರ್ಫಾರ್ಮ್ ಮಾಡೋಕ್ಕೆಲ್ಲ ಇಷ್ಟ. ಬಟ್ ಆವಾಗೆಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ ಹಾಡಬೇಕಂತ. ದೇವ್ರು ತಾನೇ ಕೊಟ್ಟ ಅಷ್ಟೆ. ಐ ಥಿಂಕ್ ಇದನ್ನೇ ಅನಿಸುತ್ತೆ, ನಾವು ಎಲ್ಲಿರ್ತೀವಿ, ಎಂತಹ ಮನೆಯಲ್ಲಿ ನಮ್ಮ ಜನನ ಆಗತ್ತೆ ಅನ್ನೋದು ಕೆಲವು ಸಂಸ್ಕಾರಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಇದೆ ಬಹುಶಃ ಒಂದು ಇನ್ನೊಂದು ಲೈವ್ ಎಕ್ಸಾಂಪಲ್. ಅದರಲ್ಲಿ ನನಗೆ ಜಾಸ್ತಿ ನನಗೆ ಸಂಸ್ಕಾರ ಅನ್ನೋದೇನಿದೆ, ಅದರಲ್ಲಿ ಏನಾದ್ರು ಒಂದು ಚೂರು ಅನ್ನೋದಿದ್ದರೆ ಅದು ನಮ್ಮ ಅಜ್ಜಿಯಿಂದನೇ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟಂಥ ಪಾಠಗಳು ಭಾಳಷ್ಟು ಹೇಳ್ಕೊಟ್ಟಿದ್ದಾರೆ ನನಗೆ. ಅಂದರೆ ಜೀವನದ ಪಾಠ. ಹೌದು, ಜೀವನದ ಪಾಠ ಹೇಳ್ಕೊಟ್ಟಿದ್ದಾರೆ. ಹಾಡು ಬಗ್ಗೆನೂ ಅಷ್ಟೇ. ಅವ್ರು ಯಾವತ್ತೂ ಅವರು ಕ್ಲಾಸಿಕಲ್ ಸಿಂಗರ್ ಅಂತ ಯಾವತ್ತೂ ಅವರು ಇಂಥ ಹಾಡು ಹಾಡಬಾರ್ದು, ಅಂಥ ಹಾಡು ಹಾಡಬಾರ್ದು ಇದನ್ನೆಲ್ಲ ಹೇಳ್ತಾ ಇರಲಿಲ್ಲ ಅವರು. ಶೀಸ್ ಲೈಕ್ ಅವ್ರಿಗೆ ಟೈಟಾನಿಕ್ ಸಾಂಗ್ ತುಂಬ ಇಷ್ಟ ಆಗೋದು. ಹಾಡ್ಸೋರು ನೋಡ್ತಾ, ಹಾಡು ಚೆನ್ನಾಗಿ ಹಾಡ್ತೀನಿ ನೀನು ಅನ್ನೋರು. ಈ ಹಳಬರಲ್ಲಿ ಒಂದು ಗುಣ ಇದೆ,
ಈ ಸುಮ್ಮನೆ ಕೆಲವರಂತೂ ಕಟ್ಟುಪಾಡುಗಳಲ್ಲಿ ಅದನ್ನ ಯಾವತ್ತೂ ಕ್ವೆಶನ್ ಮಾಡೇ ಬದುಕಿದವರು. ಹೌದು. ಅಂದರೆ ಅವತ್ತಿನ ಕಾಲದಲ್ಲಿ ಹೇಳ್ತೀವಿ ತುಂಬ ಮಡಿವಂತಿಕೆ ಇದ್ದದ ಕಾಲ ಅಂತ, ಅದು ಆ ಎಕ್ಸ್ಟ್ರೀಮ್ ಆದರೆ ಈ ಎಕ್ಸ್ಟ್ರೀಮಲ್ಲೂ ಇರೋರು ಇದ್ರು. ಹೌದು. ಸೊ ಐ ಥಿಂಕ್ ಆಯ್ಕೆ ಯಾವಾಗಲೂ ನಾವೆಲ್ಲಿ ನಿಂತ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ಯಾವಾಗ ಇಲ್ಲಿರ್ತೀವ ಆ್ಯಸ್ ಯು ನೋ, ನೀನು ಸಿಂಗರ್ ಆಗಿರೋದ್ರಿಂದ ನಾನು ಹೇಳೋದು, ನಮಗೆ ಯಾವ ಬ್ಯಾರಿಕೇಡ್ಸ್ ಇರಲ್ಲ. ಲ್ಯಾಂಗ್ವೇಜ್ಗಿರ್ಬೋದು ಅಥವಾ ಜಾನರ್ಸ್ಗಿರ್ಬೋದು. ಹಾಡಂದರೆ ಹಾಡಷ್ಟೇ ನಮಗೆ. ಅದು ನಮ್ಮ ಅಜ್ಜಿಗಿತ್ತು, ಅದು ನನಗೆ ಬಂದಿದೆ ಅವರಿಂದ. ಆಮೇಲೆ ನಮ್ಮ ಅಜ್ಜಿನವರು ಕ್ಲಾಸಿಕಲ್ ಆದರೂ ಹಾಡು ಯಾಕೆ ಹಾಡೋಕ್ಕಾಗಲ್ಲ, ನಿಂಗೆ ಆಗತ್ತೆ ಅಂತ ಹಾಡ್ಸೋರು. ಶಿಲೆಗಳು ಸಂಗೀತವ ಇದೆಲ್ಲ ಹಾಡ್ಸೋರು, ಅದರಲ್ಲಿ ಸ್ವರಗಳು ಬರೋದನ್ನೆಲ್ಲ ಬರೆದು ನಮ್ಮಮ್ಮ ಪ್ರಾಕ್ಟೀಸ್ ಮಾಡಿಸೋರು. ಆಹಾ. ಹಾಡು ನಿಂಗೆ ಆಗತ್ತೆ ಅಂತ ಹಾಡ್ತಾ ಇದ್ದೆ ನಾನು. ನನಗೇನಂದ್ರೆ ಆ ಫೀಲಲ್ಲಿ ಹಾಡೋಕ್ಕಾಗ್ತಿರಲ್ಲ ಅಂತ ನನ್ನೊಂದು ಅನಿಸಿಕೆ. ಹಾಡ್ಸೋ ನಿಂಗೆಲ್ಲ ಆಗುತ್ತೆ. ಅದನ್ನ ನನ್ನ ತಲೆಯಲ್ಲಿ ತುಂಬಿದ್ದು ನಮ್ಮಪ್ಪ, ನಮ್ಮಮ್ಮ, ನಮ್ಮಜ್ಜಿ. ಯಾವ್ದು ಬೇಕಾದ್ರೂ ಹಾಡ್ಬೋದು. ಸೊ ಬಿ ಓಪನ್. ಹಾಂ, ಬಿ ಓಪನ್ ಟು ಎವ್ರಿಥಿಂಗ್. ನೀನು ಮೆಲೋಡಿ ಆಡ್ತೀಯ ಹಾಡೋ, ನೀನು ಐಟಮ್ ಸಾಂಗ್ ಆಡ್ತೀಯ ಹಾಡೋ, ನೀನು ತಪ್ಪಂಗುಚ್ಚಿ ಆಡ್ತೀಯ ಹಾಡೋ, ಎಲ್ಲ ಆಗುತ್ತೆ. ಯಾಕಾಗಲ್ಲ, ಎಲ್ಲ ಆಗುತ್ತೆ. ವರ್ಸಟ್ಯಾಲಿಟಿ ಅನ್ನೋದು ಅದನ್ನೇ. ಅದು ಕಲ್ತಿದ್ದೆ ಅಲ್ಲಿಂದ.